ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫೂಲ್ ಮಖಾನ ಕರ್ರಿ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಚಪಾತಿ ತಿನ್ಬೋದು, ಪಲಾವ್ ತಿನ್ಬೋದು ಸ್ನೇಹಿತರೆ, ಮತ್ತು ರೈಸ್ನೂ ತಿನ್ಬೋದು. ರೊಟ್ಟಿ, ಚಪಾತಿ ಮತ್ತು ಪರೋಟ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪೂರಿ ಸಹ ತಿನ್ಬೋದು. ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ, ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ 1 ಕಪ್ಪು ಫೂಲ್ ಮಖಾನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ತಾವರೆ ಹೂವಿನ ಬೀಜದಿಂದ ಮಾಡಿರ್ತಾರೆ ಸ್ನೇಹಿತರೆ. ನಾವು ಚುರುಮುರಿ ಯಾವ ಥರ ಮಾಡಿರ್ತಾರೆ ಅದೇ ಥರನೇ ಇದು ಮಾಡಿಟ್ಟಿರ್ತಾರೆ. ಆದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹೆಲ್ತ್ ಮಕ್ಕಳಿಗೂ ಬಹಳ ಒಳ್ಳೆಯದು ಸ್ನೇಹಿತರೆ. ಇದನ್ನು ನಾನು 1 ಕಪ್ ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ನೋಡೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 8 ಗೋಡಂಬಿ ನೆನೆಸಿರೋದು ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರೋದು. ಅದರ ನೀರು ಸಹ ಹಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಟೊಮೊಟೊ ನೋಡಿ ಹಾಕ್ಕೊಳ್ರಿ, ಬೇಕಾದರೆ 2 ಹಾಕ್ಕೋಬೋದು. ಟೊಮೊಟೊ ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ಗ್ರೇವಿನೆಸ್ ಬರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಗೋಡಂಬಿ ಮುಂಚೆ ನೆನೆಸ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟರು ಸಾಫ್ಟ್ ಆಗುತ್ತೆ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಸೈಡ್ ಇಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಫೂಲ್ ಮಖಾನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಒಂದು 2-3 ನಿಮಿಷ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಅದೇ ಕಡಾಯಿನಲ್ಲಿ ಹಂಗೆ ಕಾಸ್ಲಿಕ್ಕಿದೆ ಸ್ನೇಹಿತರೆ. ಅದರಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ತೀನಿ. ಈಗ ಇದರಲ್ಲಿ ಬಿರಿಯಾನಿ ಎಲೆ ಒಂದಿದೆ ಸ್ನೇಹಿತರೆ, ಅದು ಮತ್ತು 1 ಇಂಚು ಚಕ್ಕೆ, 1 ಏಲಕ್ಕಿ, 1-2 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಸ್ನೇಹಿತರೆ. ದೊಡ್ಡ ಸೈಜ್ ಅಂದರೆ 1 ತಗೋರಿ, ಸಣ್ಣದಂದರೆ 1-2 ತಗೊಳ್ರಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ನಾವು ಮುಂಚೆ ಚಕ್ಕೆ ಲವಂಗ ಈ ಥರ ಹಾಕೋದ್ರಿಂದ, ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಬಿಟ್ಕೊಂಡು ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಳ್ಳೆ ಸುವಾಸನೆ ಬರುತ್ತೆ ಗ್ರೇವಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕೆಂಪು ಫ್ರೈ ಆಗಿದೆ ಸ್ನೇಹಿತರೆ. ನಾವು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಮತ್ತು ಟೊಮೊಟೊ, ಅದು ಪೇಸ್ಟ್ ಹಾಕ್ಕೊಳ್ಳೋಣ. ಇದರಲ್ಲಿ ಗೋಡಂಬಿನೂ ಸೇರಿಸ್ಕೊಂಡಿದ್ದೆ ನಾನು. ನಿಮ್ಮ ಹತ್ರ ಒಂದು ವೇಳೆ ಗೋಡಂಬಿ ಇಲ್ಲ ಅಂದರೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೋಬೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ರಿ. ಅದು ವಿಡಿಯೋ ಸ್ಕಿಪ್ ಆಯಿತು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒಂದು ಅರ್ಧ ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ರಿ. ಅಥವಾ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ 1 ಇಂಚಷ್ಟು ಅಲ್ಲ, ಒಂದು 10 ಎಸಳು ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ರಿ. ಇಲ್ಲಿ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. ಚೆನ್ನಾಗಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗಲಿ. 1-2 ಹಸಿಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ. ಸಪ್ಪ ಮೆಣಸಿನ್ಕಾಯಿ ಸ್ನೇಹಿತರೆ, ಖಾರದಾದರೆ ಒಂದೇ ಹಾಕ್ಕೊಳ್ರಿ, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡಿ. ಮೆಣಸಿನ್ಕಾಯಿ ಹಾಕಲೇಬೇಕಂತೇನೇನಿಲ್ಲ, ಹಾಕೋದ್ರಿಂದ ಚೆನ್ನಾಗಿರುತ್ತಂತ ನಾನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈಯಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಸ್ನೇಹಿತರೆ. ಸುತ್ತಲೆಲ್ಲ ಎಣ್ಣೆ ಬಿಟ್ಟು ಕುದೀತಾ ಇದೆ ನೋಡಿ. ಈಗ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಫೂಲ್ ಮಖಾನ, ಇದನ್ನು ಸೇರಿಸ್ಕೊಳ್ಳೋಣ. ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀವು ನೀರು ನೋಡಿ ಸೇರಿಸ್ಕೊಡ್ರಿ ಸ್ನೇಹಿತರೆ, ನಿಮಗೆ ಗ್ರೇವಿನೆಸ್ ಎಷ್ಟು ಬೇಕಾಗುತ್ತೆ ಅಂತೇಳಿ.
ನೀರು ಹೆಚ್ಚಿಗೆ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಒಂದು ಅದಕ್ಕೆ ನೋಡಿ ಹಾಕ್ಕೊಳ್ರಿ. ಈಗ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಸ್ನೇಹಿತರೆ, ಅದು ಮಿಕ್ಸಿ ಜಾರ್ ಸ್ವಲ್ಪ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಗ್ಲಾಸ್ ಅಷ್ಟು ಸೇರಿಸ್ಕೊಂಡಿರ್ತೀನಿ ಸ್ನೇಹಿತರೆ. ನೀವು ನೀರು ನೋಡಿ ಹಾಕ್ಕೊಳ್ರಿ, ಗ್ರೇವಿನಷ್ಟು ಎಷ್ಟು ಬೇಕಾಗುತ್ತೆ ಅಂತೇಳಿ ನೀರು ನೋಡಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು, ಪೂರ್ತಿ ದೊಡ್ಡ ಗ್ಲಾಸ್ ಅಂದರೆ 1 ಗ್ಲಾಸು, ಟೀ ಕಪ್ ಅಂದರೆ 1-2 ಕಪ್ಪು ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಸ್ನೇಹಿತರೆ, ಒಂದು 2-3 ನಿಮಿಷ ಕುದ್ರೆ ಸಾಕು. ನಾವು ಈ ಪೂಲ್ ಮಖಾನ ಹಾಕಿದ ನಂತರ ಸ್ವಲ್ಪ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ತೀನಿ. ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಆದ ನಂತರ ಪ್ಲೇಟ್ ತೆಗೆದು ನೋಡೋಣ. ನಾವು ಈ ಥರ ಸಣ್ಣ ಉರಿನಲ್ಲಿ ಕುದಿಸ್ಕೊಂಡ್ರೆ ಆ ಪೂಲ್ ಮಖಾನೆಗೆ ಮಸಾಲೆ ಎಲ್ಲ ಇಟ್ಕೊಂಡು ಟೇಸ್ಟ್ ಚೆನ್ನಾಗಿರ್ತೈತೆ ನಾವು ಚಪಾತಿ ಜೊತೆ ತಿನ್ನುವಾಗ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ ಸ್ನೇಹಿತರೆ, ಯಾಕಂದರೆ ನಾವು ಫಸ್ಟೇ ಹಾಕಿರ್ತೀವಲ್ಲ ಮಿಕ್ಸಿಗೆ ಹಾಕ್ಕೊಳ್ಳುವಾಗೆ. ಇಲ್ಲಿ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ನು ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೀವು ಹಂಗೇನೂ ಮಾಡ್ಕೋಬೋದು, ಕಸೂರಿ ಮೇಥಿ ಬೇಕಂತೇನೇನಿಲ್ಲ. ನಮ್ಮ ಹತ್ರ ಇದೆ ಅಂತ ಹಾಕ್ಕೊಂಡಿದ್ದೀನಿ ನಾನು. ಈಗ ಹಾಕಿದ ನಂತರ 1-2 ನಿಮಿಷ ಸ್ವಲ್ಪ ಕುದ್ರೆ ಸಾಕು ಸ್ನೇಹಿತರೆ. ಈಗ 1-2 ನಿಮಿಷ ಸಾಕು, ಹೆಚ್ಚಿಗೆ ಅವಶ್ಯಕತೆ ಇಲ್ಲ. 1-2 ನಿಮಿಷ ಆದ ನಂತರ ಸ್ಟವ್ ಬಂದ್ ಮಾಡ್ಕೊಂಬಿಡಿ. ಈಗ ಪ್ಲೇಟ್ ಓಪನ್ ಮಾಡಿ ನೋಡೋಣ. ಈಗ ಸೂಪರಾಗಿ ಆಗಿದೆ ಸ್ನೇಹಿತರೆ, ಎಣ್ಣೆ ಎಲ್ಲ ತೇಲ್ಕೊಂಡು. ಈಗ ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆಲ್ಲ, ಗ್ರೇವಿ ಎಷ್ಟು ಚೆನ್ನಾಗಾಗಿದೆ. ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ಈಗ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಗ್ರೇವಿ ನೋಡಿ ಸ್ನೇಹಿತರೆ, ಆರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿನೇ ಬರುತ್ತೆ. ಈಗ ಬಿಸಿ ಇದೆ. ನೀವು ಪೂರಿ, ಚಪಾತಿ, ರೋಟಿ ಮತ್ತು ಪಲಾವ್ ಯಾವ ಜೊತೆ ಆದರೂ ತಿನ್ಬೋದು ಸ್ನೇಹಿತರೆ, ಸೂಪರಾಗಿರುತ್ತೆ. ಮತ್ತು ನೀವು ಟ್ರೈ ಮಾಡಿದ ನಂತರ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.